ಪ್ರಧಾನಿ ಮೋದಿಜಿಯವರ ಆಡಳಿತದಲ್ಲಿ ಕೇಂದ್ರ ಸರ್ಕಾರ ರೂಪಿಸಿರುವ ಯೋಜನೆಗಳು ಎಲ್ಲ ಜಾತಿ, ಧರ್ಮ ಹಾಗೂ ಲಿಂಗಗಳಿಗೂ ಅನ್ವಯಿಸುವಂತಹ ಯೋಜನೆಗಳಾಗಿವೆ. ಜೊತೆಗೆ ವಿಶೇಷವಾಗಿ ಹೆಣ್ಣು ಮಕ್ಕಳ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕಾಗಿ ಸದಾ ಶ್ರಮಿಸುತ್ತಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಎಸ್ ಪುರಿ ತಿಳಿಸಿದರು. ಹೊಳೆನರಸೀಪುರ ತಾಲೂಕು ಹಳೇಕೋಟೆಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. 2014ರಲ್ಲಿ 14 ಕೋಟಿ ಅನಿಲ ಸಂಪರ್ಕ ನೀಡಲಾಗಿತ್ತು. ಕೇಂದ್ರದಲ್ಲಿ ಬಿಜೆಪಿ ಆಡಳಿತ ಚುಕ್ಕಾಣಿ ಹಿಡಿದ ನಂತರ 32 ಕೋಟಿಗೂ ಅಧಿಕ ಸಂಪರ್ಕ ನೀಡಿದೆ. ಜೊತೆಗೆ 10 ಕೋಟಿಗೂ ಅಧಿಕ ಮಹಿಳೆಯರು ಉಜ್ವಲ್ ಯೋಜನೆಯಡಿ ಉಚಿತ ಸಂಪರ್ಕ ಹೊಂದಿದ್ದಾರೆ ಎಂದು ಹೇಳಿದರು. ಅಂತ್ಯೋದಯ ಯೋಜನೆಯಡಿ 80 ಕೋಟಿಗೂ ಅಧಿಕ ಜನರಿಗೆ ಉಚಿತ ಆಹಾರ ಮತ್ತು ಆಯುಷ್ಮಾನ್ ಯೋಜನೆಯಡಿ ಪ್ರತಿ ಕುಟುಂಬಕ್ಕೆ 5 ಲಕ್ಷ ತನಕ ಆಸ್ಪತ್ರೆ ಖರ್ಚು ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ ಎಂದರು. ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಬಿಜೆಪಿಯ ನೂರಾರು ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವ ಮೂಲಕ ಕೇಂದ್ರದಲ್ಲಿ 3ನೇ ಸಲವೂ ಮೋದಿಜಿ ಪ್ರಧಾನಿಯಾಗಲು ಸಹಕರಿಸಬೇಕು ಎಂದು ಮನವಿ ಮಾಡಿದರು. 1997ರಿಂದಲೂ ಆಗದಂತ ಬದಲಾವಣೆಗಳು ಕಳೆದ 10 ವರ್ಷದಲ್ಲಿ ಆಗಿದೆ ನಮ್ಮ ದೇಶದಲ್ಲಿ. ಸರ್ ಅದನ್ನ ಹೇಳ್ತಿದ್ದಾರೆ ನಿಮಗೆ. In 2014 there were only 14 crore gas connections. 2014ರಲ್ಲಿ ಬರೇ 1400 ಗ್ಯಾಸ್ ಕನೆಕ್ಷನ್ಸ್ ಇತ್ತು. 14 crore. There were 14 ಕೋಟಿ ಗ್ಯಾಸ್ ಕನೆಕ್ಷನ್ ಇತ್ತು ಬರೇ 2014ರಲ್ಲಿ. Now there are over 32 crore gas connections. ನಾವೀಗ 10 ವರ್ಷದಲ್ಲಿ 32 ಕೋಟಿ ಗ್ಯಾಸ್ ಕನೆಕ್ಷನ್ ರೀಚ್ ಆಗಿದ್ದೀವಿ ನಾವು ನಮ್ಮ ದೇಶದಲ್ಲಿ. There are over 10 crore of our sisters have got also Ujjwala connections. ನಮ್ಮ ಸಹೋದರಿಯರು 10,000 ಉಜ್ವಲ ಕನೆಕ್ಷನ್ ಗಳನ್ನು ಪಡೆದಿದ್ದಾರೆ. Is there any sister here who has not got an Ujjwala connection? ಇಲ್ಲಿ ಯಾರಾದ್ರೂ ಮಹಿಳೆಯರು ಇದ್ದೀರಾ ನೀವು ಉಜ್ವಲ ಕನೆಕ್ಷನ್ ತಗೊಳ್ಳಾರ್ದವರು? ಎಲ್ಲರೂ ತಗೊಂಡಿರ್ತಾರೆ ಉಜ್ವಲ ಕನೆಕ್ಷನ್ ಅನ್ನ. During the pandemic, Honorable Prime Minister ensured that more than 220 crore vaccine doses were manufactured and administered free. ನೋಡಿ, ಕೋವಿಡ್ ಟೈಮ್ ನಲ್ಲಿ 220 ಕೋಟಿ ವ್ಯಾಕ್ಸಿನ್ ಗಳು ಎಲ್ಲರಿಗೂ ಸಿಗುವ ಹಾಗೆ ನೋಡ್ಕೊಂಡಿದ್ದಾರೆ ಹಾಗೂ ಉಚಿತವಾಗಿ ಸಿಗುವಂಗೆ ನೋಡ್ಕೊಂಡಿದ್ದಾರೆ. ನಿಮಗೆ Is there anyone who has not had 2 doses of vaccine? ಇಲ್ಲಿ ಯಾರಾದ್ರೂ 2 ಡೋಸ್ ತಗೊಳ್ಳೋರು ಇದ್ದೀರಾ? ವ್ಯಾಕ್ಸಿನ್ ಡೋಸ್ 2 ಡೋಸ್ ಎಲ್ಲರೂ ತಗೊಂಡಿರ್ತಾನೆ. ವ್ಯಾಕ್ಸಿನ್ 2 ಡೋಸ್ ಎಲ್ಲರೂ they had a booster dose also. ನಾವು ಎಲ್ಲರೂ ನೀವು ಬೂಸ್ಟರ್ ಡೋಸ್ ಗಳನ್ನ ತಗೊಳ್ಳಬೇಕು ಈಗ. Do you know that today the Honorable Prime Minister has ensured that over 80 crore of our brothers and sisters get 3 meals of dry ration in a day, and it will continue for 5 years. ನೋಡಿ, ಅಂತ್ಯೋದಯ ಯೋಜನಾದಲ್ಲಿ 80 ಕೋಟಿ ಜನರಿಗೆ ಉಚಿತ ಆಹಾರವನ್ನು ಇನ್ನು 5 ವರ್ಷದವರೆಗೂ ಕೊಡ್ಲಿಕ್ಕೆ ಪ್ರೈಮ್ ಮಿನಿಸ್ಟರ್ ಅವರು ಯೋಜನೆಯನ್ನ ಮಾಡಿದ್ದಾರೆ ಹಾಗೂ ನೆರವೇರಿಸೋರಿದ್ದಾರೆ. 50 crore of our brothers and sisters have availed of Ayushman Bharat scheme. 50 ಕೋಟಿ ಜನ ಆಯುಷ್ ಭಾರತ್ ಸ್ಕೀಮ್ ನಲ್ಲಿ ಬೆನಿಫಿಟ್ ಗಳನ್ನ ಪಡ್ಕೊಂಡಿದ್ದಾರೆ. And in this, every family can get up to 5 lakh rupees in a year for diagnosis, for medicine, for operation. ಈ ಆಯುಷ್ಮಾನ್ ಸ್ಕೀಮ್ ಅಲ್ಲಿ ಪ್ರತಿಯೊಂದು ಪರಿವಾರದವರು 5 ಲಕ್ಷದವರೆಗೆ ಟ್ರೀಟ್ಮೆಂಟ್, ಆಪರೇಷನ್ಸ್ ಎಲ್ಲಾ ಖರ್ಚುಗಳನ್ನು ಗವರ್ಮೆಂಟ್ ನೋಡ್ಕೊಳ್ಳುತ್ತೆ.